ಬೆಂಗಳೂರಲ್ಲಿ ಇರೋರಿಗೆ, ಬೆಂಗಳೂರು ಸಿಟಿಲಿ ಇರೋರಿಗೆ ಈ ಗುಡ್ಡೆ ಮಾಂಸ ಅನ್ನೋ ಕಾನ್ಸೆಪ್ಟು ತುಂಬ ಜನ ಗೊತ್ತಿರುತ್ತೆ ಸ್ನೇಹಿತರೆ. ಆದರೆ ಹಳ್ಳಿಲಿ ಇರೋರಿಗೆ, ಈ ಊರ ಕಡೆ ಇರೋವಂಥವ್ರು ಈ ಯುಗಾದಿ ಹಬ್ಬದ ಹೊಸ್ತಡ್ಕೆಗೆ ಎಲ್ಲೋ ಒಂದು ಕಡೆ ಚೀಟಿ ಹಾಕೊಂಡಿರ್ತೀರಾ, ಈ ಗುಡ್ಡೆ ಮಾಂಸ ಅನ್ನೋದು ಸಿಕ್ಬಿಡುತ್ತೆ, ಎಲ್ಲೋ ಮರಿ ತಂದುಬಿಟ್ಟು ಪಾಲು ಹಾಕೊಂಡು ಗುಡ್ಡೆ ಮಾಂಸ ತೊಗೊತೀರಾ. ಆದರೆ ಬೆಂಗಳೂರು ಸಿಟಿಲಿ ಇರೋವಂಥವ್ರು, ಅದರಲ್ಲೂ ಯಲಹಂಕ, ವಿದ್ಯಾರಣ್ಯಪುರ ಸುತ್ತಮುತ್ತ ಇರೋವಂಥ ಸಿಟಿಲಿ ಇರೋರಿಗೆ ಈ ಗುಡ್ಡೆ ಮಾಂಸ ಅನ್ನೋ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಆದರೆ ಎಲ್ಲಿ ಸಿಕ್ಕುತ್ತೆ ಅಂತ ಗೊತ್ತಿರಲ್ಲ ಸ್ನೇಹಿತರೆ. ನೋಡಿ, ಯಲಹಂಕ ಅಟ್ಟೂರು ಆಲದ ಮರದ ಕೆಳಗೆ ಇಲ್ಲೊಬ್ರು ತರಕಾರಿ ಕಿರಣ್ ಅಂತ, ಇವರು ಪ್ರತಿ ವಾರನೂ ಮಂಗಳವಾರ ಮತ್ತು ಭಾನುವಾರ, ವಾರಕ್ಕೆ 2 ದಿನ ಗುಡ್ಡೆ ಮಾಂಸನ ಮಾರಾಟ ಮಾಡ್ತಾರೆ. ಅದು KG ಲೆಕ್ಕದಲ್ಲಿ ಮಾರಾಟ ಮಾಡ್ತಾರೆ. ಮುಂಚೆನೇ ಇವ್ರ ಹತ್ರ ನೀವು ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಕೊಬೇಕು ಸ್ನೇಹಿತರೆ. ಇವತ್ತು ನಾನು ಆ ವಿಡಿಯೋನ ನಿಮ್ಗೆ ಅದ್ರ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಯಲಹಂಕ ಅಟ್ಟೂರು ಆಲದ ಮರದ ಕೆಳಗೆ ತರಕಾರಿ ಕಿರಣ್ ಅಂತ. ಇವರು ಈ ಸಲ ಯುಗಾದಿ ಹಬ್ಬದ ಹೊಸ್ತಡ್ಕೆಗೂ ಅಷ್ಟೇ ಮುಂಚೆನೇ ಇವ್ರ ನಂಬರ್ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಈ ಸಲ ತುಂಬ ಡಿಮ್ಯಾಂಡ್ ಇದೆ ಮರಿಗಳಿಗೆ. ಗುಡ್ಡೆ ಮಾಂಸ ಕಾನ್ಸೆಪ್ಟ್ನ ಚೆನ್ನಾಗಿ ತೊಗೊಂಬಂದಿದ್ದಾರೆ. ಸಿಟಿಲಿರೋ ಅಂಥವ್ರಿಗೆ ಗುಡ್ಡೆ ಮಾಂಸ ಎಲ್ಲಿ ಸಿಕ್ಕುತ್ತೆ ಅಂತ ಗೊತ್ತಿರಲ್ಲ, ತುಂಬ ಜನ ಹುಡುಕಿರ್ತೀರ, ಈ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಆದರೆ ಯಲಹಂಕ ಅಟ್ಟೂರು ಆಲದ ಮರದ ಕೆಳಗೆ ಮಾರಾಟ ಮಾಡ್ತಾಯಿದ್ದಾರೆ. ಪ್ರತಿ ವಾರನೂ ಮಾರ್ತಾರೆ ನೋಡಿ, ತರಕಾರಿ ಕಿರಣ್ ಅಂತ ಅವ್ರ ಹೆಸರು. ಭಾನುವಾರ ಮತ್ತು ಮಂಗಳವಾರ ಗುಡ್ಡೆ ಮಾಂಸನ ಮಾರಾಟ ಮಾಡ್ತಾರೆ, KG ಲೆಕ್ಕದಲ್ಲಿ ಮಾಡ್ತಾರೆ. ಬೆಂಗಳೂರು ಜನಕ್ಕೆ, ಸಿಟಿಲಿರೋ ಅಂಥವ್ರಿಗೆ ಗುಡ್ಡೆ ಮಾಂಸ ಏನಾದರೂ ಬೇಕು ಅಂತಂದರೆ ಅವ್ರ ನಂಬರ್ ಹಾಕಿರ್ತೀನಿ, ನೀವು ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ಪ್ರತಿ ಭಾನುವಾರ ಬೆಳಗ್ಗೆನೂ ಗುಡ್ಡೆ ಮಾಂಸ ಕೊಡ್ತಾರೆ. KR ಗುಡ್ಡೆ ಮಾಂಸ ನೋಡಿ, ನಮಗೂ ಕೊಟ್ಟಿದ್ದಾರೆ ಸ್ನೇಹಿತರೆ ಗುಡ್ಡೆ ಮಾಂಸ.